ಮುಂದಲ್ಲಿಗೆ ವರ್ಲ್ಡ್ ಫೇಮಸ್, ಅಣ್ಣ ಮುಂದಲ್ಲಿಗೆ ಬ್ಯೂಟಿಫುಲ್ ಪೇಸು, ನಂದೆ ಪೇಸು. ಅಣ್ಣ ಮುಂದಲ್ಲಿಗೆ ನಾನೇ ಬಾಸು, ಅಣ್ಣ ಮುಂದಲ್ಲಿ ನಂದೆ ರೂಲ್ಸು, ಅಣ್ಣ ಮುಂದಲ್ಲಿ ನಂದೆ ಫುಲ್ಲು ಕ್ರೇಜು, ಫುಲ್ಲು ಕ್ರೇಜು. ಯಾಯ್ ಕಾಂತ, ಇನ್ ಮುಂದಾದ್ರೂ ನಮ್ಮ ಭಾರತ ದೇಶ ದರಿದ್ರ ದೇಶ ಅಂತ ಬೊಬ್ಬೆ ಹಾಕೋದನ್ನ ಬಿಡು ಕಾಂತ. ಬಿಟ್ಟಾಕೋನೇನೋ ನಮ್ಮ ದೇಶ ದರಿದ್ರ ದೇಶ ಅಲ್ಲ ಹಂಗಂತ ಹೇಳೋನೆ ದರಿದ್ರ ನನ್ನ ಮಗ ಏನಂತಾನೇನೋ ಆಯ್ತು. ನೋಡು ಕಾಂತ, ನಮ್ಮ ಹೆಮ್ಮೆಯ ವಿಜ್ಞಾನಿಗಳು ಎಂಥ ಸಾಧನೆ ಮಾಡಿದ್ರು ಅಂತ. ನಮ್ಮ ವಿಜ್ಞಾನಿಗಳ ಹೆಮ್ಮೆ ಅದೆಷ್ಟು ಕಡಿಮೆ ಅಂದ್ರೆ, ಯಾಯ್ ಒಂದ್ ವೇಳೆ ನಾವೇನಾದ್ರೂ ಬೆಂಗಳೂರಿಂದ ಮಂಗಳ ಗ್ರಹಕ್ಕೆ ಆಟೋ ಹತ್ಕೊಂಡು ಹೋಗಿದ್ರೆ ಅದಕ್ಕಿಂತ ಆಟೋ ಬಾಡಿಗೆನೆ ಹೆಚ್ಚಿಗೆ ಆಗ್ತಾ ಇತ್ತು ಕಾಂತ. ಎಂಥ ಅಚ್ಚರಿ ಅಲ್ವಾ? ಅಲ್ಲ ಕಾಂತ, ಇದೊಂದು ಸಾಧನೆಯಿಂದ ಇಡೀ ವಿಶ್ವವೇ ನಮ್ಮತ್ತ ನೋಡುವಂತಾಗಿದೆ. ದೇಶದಲ್ಲೆಲ್ಲ ಹಬ್ಬದ ಸಂಭ್ರಮ ಇದೆ ಕಾಂತ. ಇತ್ತ ಮೋದಿ ಅವರು ಯುವಕರಿಗೆ ಹೆಚ್ಚಿನ ಆದ್ಯತೆ ಕೊಡ್ತಾ ಇದ್ದಾರೆ. ಆದ್ರೆ ನಮ್ಮ ಯೂತ್ಸು ನಿಜವಾಗ್ಲೂ ಮಾಡ್ತಾ ಇರೋದೇನೋ, ಅವರಿಗೆ ದೇಶದ ಬಗ್ಗೆ ಎಷ್ಟು ಕಾಳಜಿ ಇದೆ, ಮಂಗಳಯಾನದ ಬಗ್ಗೆ ಯಾರ್ಯಾರಿಗೆ ಎಷ್ಟೆಷ್ಟು ಗೊತ್ತು ಅಂತ ನೆನ್ನೆ ರಿಯಾಲಿಟಿ ಚೆಕ್ ಮಾಡಿದೀನಿ. ಬಾಯಿಲಿ ಅದರ ಹಣೆ ಬರಹ ಹಿಂಗಿದೆ ಅಂತ. ಇಲ್ಲಿ ನೋಡು ಕಾಂತ, ಇಲ್ಲಿ ನೋಡು. ಅಣ್ಣವ್ರೆ, ನಿನ್ನೆ ಮಂಗಳ ಗ್ರಹದಲ್ಲಿ ನಮ್ಮ ಧ್ವಜ ಹಾರಾಡ್ತಿರಪ್ಪ, ಅದ್ರ ಬಗ್ಗೆ ನಿಮ್ಗೇನಾದ್ರೂ ಗೊತ್ತಾ? ಮಂಗಳ ನೋ ಐಡಿಯಾ ಸರ್, ಸೀರಿಯಸ್ ಆಗಿ ನೋ ಐಡಿಯಾ ಅಬೌಟ್ ಇಟ್. ಹೈ ಓದ್ತಿಲ್ಲ ಪೇಪರ್ಗಳು, ನಾನು ಬಿಟ್ಬಿಟ್ಟಿದ್ದೀನಿ, ಗೊತ್ತೇ ಇಲ್ಲ, ಏನು ಐಡಿಯಾನೇ ಇಲ್ಲ. ಯು ಗೆಟ್ ಐಡಿಯಾ. ಮೇಡಮ್ ತಮಗೆ ನಿಮಗೂ ಗೊತ್ತಿಲ್ಲ? ಹೋಗ್ಲಿ ಬಿಡ್ರಿ. ಅಪ್ಪ ಪಾಂಡುರಂಗ, ನಿಮ್ಗೇನಾದ್ರೂ ಗೊತ್ತನ್ರಿಪ್ಪ? ಮಂಗಲ್ಯಾನ್ ಯಾ ನೋ ಮಂಗಲ ಸೂತ್ರ, ಮಂಗಲಯಾನ. ಅಪ್ಪ ಕಿರಣ, ಅವನು ಮಂಗಳಯಾನನೋ ಮಂಗಳ ಸೂತ್ರನೋ ಅನ್ನೋ ಕನ್ಫ್ಯೂಷನ್ ಅಲ್ಲಿದ್ದಾನ. ಬೇರೆಯವ್ರನ್ನ ಕೇಳಪ್ಪ. ಮಂಗಳಯಾನ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಐ ಡೋಂಟ್ ನೋ ಕನ್ನಡ. ಕಿರಣ್ ಅವರೇ, ಬೆಂಗಳೂರಿನಲ್ಲಿ ನೀವು ಯಾರ್ದಾರ ಜೊತೆ ಮಾತಾಡಬೇಕು ಅಂದ್ರೆ ಮೊದಲು ನಿಮಗೆ ಕನ್ನಡ ಬರುತ್ತಾ ಅಂತ ಕೇಳಿಬಿಟ್ಟು ಮಾತಾಡ್ಬೇಕ್ರಿಪ್ಪ. ಹೋಗ್ಲಿ, ಅವ್ರನ್ನ ಇಂಗ್ಲೀಷ್ನಲ್ಲೇ ಕೇಳ್ರಿಪ್ಪ. ನೋ ಸರ್, ನಾಟ್ ಏನ್ ಚೆನ್ನಾಗಿ ನಗ್ತೀಯೋ ಕಂದ. ಹಾ, ನೆಕ್ಸ್ಟ್. ಮೇಡಮ್, ಕ್ಯಾನ್ ಯು ಸೇ ಸಮಥಿಂಗ್ ಅಬೌಟ್ ಮಂಗಳಯಾನ್ ಟುಡೇಸ್ ಅಚೀವ್ಮೆಂಟ್? I have no idea about it. ಕಿರಣ್, ಮೋಸ್ಟ್ಲಿ ಇವರು ಐಡಿಯಾ ಸಿಮ್ ಯೂಸ್ ಮಾಡ್ತಿಲ್ಲ ಅಂತ ಅನ್ಸುತ್ತೆ, ಹೌದಲ್ವಾ ಪುಟ? ನಿಂಗೆ ಮಂಗಳಯಾನದ ಬಗ್ಗೆ ಏನಾದ್ರು ಗೊತ್ತಪ್ಪ ತಮ್ಮ? ನೋ ಕಾಮೆಂಟ್. ನೆಕ್ಸ್ಟ್. ಇವತ್ತೇ ಕೇಳ್ತಿರೋದು. ಅಣ್ಣವ್ರೆ, ನಿಮ್ಗೇನಾದ್ರೂ ಗೊತ್ತಾ? ನಾವು ಆಚೆಯಿಂದ ಬಂದಿರೋದು. ಅಣ್ಣವ್ರೆ, ನಾವು ಈ ಭೂಮಿ ಬಿಟ್ಟು ಭೂಮಿಯ ಆಚೆಗಿನ ಪ್ರಶ್ನೆನೇ ಕೇಳಿದ್ದು. ಇಲ್ಲ, ನಾವು ಏನಂದ್ರೆ ಟೂರಲ್ಲಿ ಇದ್ದೀವಿ, ಹಾಗಾಗಿ ಯಾವುದೇ ನ್ಯೂಸ್ ಪೇಪರು ಮತ್ತೆ ಮೀಡಿಯಾಗೆ ಕನೆಕ್ಟೆಡ್ ಇಲ್ಲ ಈಗ ಸದ್ಯಕ್ಕೆ. ಹೌದ್ರಾ? ಈಗ ನೀವು ಹೆಂಗಾರು ಮಾಡಿ ನ್ಯೂಸ್ ಪೇಪರ್ ಕನೆಕ್ಟ್ ಮಾಡ್ಕೊಂಡು ನಮಗೆ ಆನ್ಸರ್ ಹೇಳ್ಬೇಕಲ್ರಿಪ್ಪ. ಈಗ ಪೇಪರ್ ನೋಡ್ತೀನಿ, ನಾನು ನಿಮಗೆ ಡೀಟೇಲ್ಸ್ ಸಿಗರೆ ಬಂದು ಹೇಳ್ತೀನಿ ಬರುವಾಗ. ಹೌದಾ ಪುಟ್ಟ? ಆಯ್ತಪ್ಪ, ಹೋಗಿ ಬಾ. ಈಗ ಎಲ್ಲಾರ ಇಲ್ಲಿ ಹೋಟ್ಲ್ ಇದೆಯಾ? ನಮಗೆ ಒಂದು ಇನ್ಫಾರ್ಮೇಶನ್ ಕೊಡಿ ನೀವು. ಹಿಂಗೆ ಸ್ಟ್ರೇಟ್ ಆಗಿ 120 ಹೆಜ್ಜೆ ಹೋಗಿ ನಂತರ ಯೂ ಟರ್ನ್ ತಗೊಂಡು 120 ಹೆಜ್ಜೆ ಬನ್ನಿ. ಅಲ್ಲೇ ವಿಧಾನಸೌಧ ಸಿಗ್ಬಿಡೋದಲ್ಲ? ಇಲ್ಲ, ವಾಪಸ್ ಇಲ್ಲಿಗೆ ಬರ್ತೀರಿ. ನೆಕ್ಸ್ಟ್. ನಮ್ಗೆ ಅದ್ರ ಬಗ್ಗೆ ಏನು ಗೊತ್ತಿಲ್ಲ ಸರ್, ಸಾರಿ. ಹೌದಾ ಸರ್? ಹೋಗ್ಲಿ ಬಿಡಿ ಸರ್. ನೋಡ್ದ ಕಾಂತ, ಅಲ್ಲ ಕಾಂತ, ಇಂಥ ಯುವ ಪಡೆಯನ್ನ ಇಟ್ಕೊಂಡು ಅಲ್ಲಾಚೆ ಕಟ್ಕೊಂಡು ನಾವು ದೇಶ ಉದ್ಧಾರ ಮಾಡೋದು ಹೆಂಗೆ ಕಾಂತ? ಹೆಂಗೆ? ಪಾಪ ತಪ್ಪಿ ಇವ್ರದಲ್ಲ. ಇವರ ತಂದೆ ತಾಯಿಯದ್ದು ಮನೆಯಲ್ಲಿ ಅಮ್ಮ ಬೆಳಿಗ್ಗೆ ಆದ್ರೆ ಟಿವಿನಲ್ಲಿ ಜ್ಯೋತಿಷ ಕೇಳೋದು, ಸಾಯಂಕಾಲ ಆದ್ರೆ ಸೀರಿಯಲ್ಗಳನ್ನ ನೋಡೋದು ಮಾಡಿದ್ರೆ ಪಾಪ ಅವ್ರ ಮಕ್ಕಳು ಈ ತರ ಇರದೆ ಇನ್ನೆಂಗಿರೋದಕ್ಕೆ ಸಾಧ್ಯ ಕಾಂತ? ಅಲ್ವಾ? ನೀನೇ ಹೇಳೋ. ನಡಿ ಕಾಂತ, ನಡಿ. ನಾನು ನೀನು ಮರಿಯಪ್ಪನ ಪಾಳಿಗೆ ಹೋಗಿ ಪುದೀನ ರೈಸ್ ತಿನ್ಕೊಂಬರೋಣ. ನಡಿ ಕಾಂತ, ನಡಿ.